ಜೈಲಿನಲ್ಲೇನೋ ರೇವಣ್ಣ ಅವರು ಇದ್ದಾರೆ. ಬಟ್ ಅವರ ಈಗ ಬೇಲ್ ಇದೆ. ಸೊ ಆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅವರು. ಸೊ ನಿರೀಕ್ಷಣಾ ಜಾಮೀನು ಅಂತೂ ಸಿಕ್ಕಿರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಇದೆ. ಅದೇನಾದ್ರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ನೋಡಬೇಕು. ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅಂತಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಇವತ್ತು ರೇವಣ್ಣಗೆ ರಿಲೀಫ್ ಸಿಗದಿದ್ರೆ 1 ವಾರ ಜೈಲ್ ಫಿಕ್ಸ್ ಅಂತಿದ್ದಾರೆ. ಜಾಮೀನು ಸಿಕ್ಕರೆ ಸಂಜೆ ವೇಳೆಗೆ ಜೈಲಿನಿಂದ ಬಿಡುಗಡೆ ಸಾಧ್ಯತೆ ಇದೆ. ಇವತ್ತು ರೇವಣ್ಣಗೆ ಜಾಮೀನು ನೀಡದಂತೆ ಅರ್ಜಿಯನ್ನ SIT ಅವರು ಸಲ್ಲಿಸಲಿದ್ದಾರೆ. ರೇವಣ್ಣ ಪರ ವಾದವನ್ನ ಖ್ಯಾತ ವಕೀಲರಾದಂತಹ CV ನಾಗೇಶ್ ಅವರು ಮಂಡಿಸಲಿದ್ದಾರೆ. ಸೊ ಹಾಗಾಗಿ ರೇವಣ್ಣ ಅವರಿಗೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅಥವಾ ಇನ್ನು 1 ವಾರ ಜೈಲೂಟಾನೆ ಗತಿನ ಗೊತ್ತಿಲ್ಲ. ಇವತ್ತು ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅವರ ವಿಚಾರದಲ್ಲಿ. ಕಾರಣ ನಿನ್ನೆ ಎಲ್ಲ ಜಾಮೀನಿನ ವಿಚಾರದಲ್ಲಿ ತೀವ್ರವಾದಂತಹ ಆಕ್ಷೇಪವನ್ನು SIT ಸಲ್ಲಿಸಿತ್ತು. ಸೊ ಹಾಗಾಗಿ ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿರುವಂಥ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. ಅಲ್ಲಿ ಏನಾಗುತ್ತೆ ಅವರ ಜಾಮೀನು ಅರ್ಜಿ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಸಿಗುತ್ತಾ? ಕಾರಣ 4 ದಿನ PC ಪೊಲೀಸ್ ಕಸ್ಟಡಿಯಲ್ಲಿದ್ದಂಥವರು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ವಿಚಾರದಲ್ಲಿ ರೇವಣ್ಣ ಅವರಿಗೆ ರಿಲೀಫಾ ಇಲ್ಲ ಮತ್ತೆ 1 ವಾರ ಜೈಲೂಟಾನೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ರೆಗ್ಯುಲರ್ ಬೇಲ್ನಲ್ಲಿ ಸಿಗೋ ಚಾನ್ಸಸ್ ತುಂಬಾ ಕಡಿಮೆನಾ ಇಲ್ಲ ಸಿಗುತ್ತಾ ಮುರಳಿ? ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT SPP ಅವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ರೇವಣ್ಣ ಅವರು ಹಾಕೊಂಡಿದ್ರು. ಅಂದ್ರೆ ನಿನ್ನೆ ಅವರನ್ನ ಪೊಲೀಸ್ ಕಸ್ಟಡಿಯಿಂದ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡೋ ಸಂದರ್ಭದಲ್ಲೂ ಕೂಡ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿದ್ದು. ಆ ಸಂದರ್ಭದಲ್ಲಿ SIT SPP ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ನನಗೆ ಇನ್ನೂ ಕೂಡ ಕೇಸ್ ಡೈರಿ ಸಿಕ್ಕಿಲ್ಲ. ಅಂದ್ರೆ ತನಿಖಾಧಿಕಾರಿಗಳು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಕೇಸ್ ಡೈರಿ ಸಿಕ್ಕಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ನಾನು ಏನು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾಳೆ ನಾನು ಆಕ್ಷೇಪಣೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಆ ಮನವಿಯನ್ನ ಪುರಸ್ಕರಿಸಿ ಇವತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಇವತ್ತು ಆಕ್ಷೇಪಣೆ ಸಲ್ಲಿಸಿ ಎರಡೂ ಕಡೆಯಲ್ಲೂ ಕೂಡ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಇವತ್ತು ನ್ಯಾಯಾಲಯ ಆಲಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದ್ರೆ SIT SPP ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ, ಜಾಮೀನನ್ನ ಏನಕ್ಕೆ ಕೊಡಬಾರದು ಅವ್ರಿಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಾದವನ್ನ ಮಾಡುವಂತದ್ದು. ಜೊತೆಗೆ ಜಾಮೀನನ್ನ ಪಡ್ಕೊಳ್ಳೋಕೆ ಯಾವ ರೀತಿ ಅರ್ಹತೆಗಳು ರೇವಣ್ಣ ಅವ್ರಿಗೆ ಇದೆ ಅಂತೇಳಿ ರೇವಣ್ಣ ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡ್ತಾರೆ. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತೇನಾದ್ರೂ ಕೋರ್ಟ್ ತೀರ್ಪನ್ನ ಕೊಡೋಕೆ ಒಂದು ತೀರ್ಮಾನವನ್ನ ಮಾಡಿ ತೀರ್ಪನ್ನ ಏನಾದ್ರು ಕೊಟ್ರೆ ಆ ಸಂದರ್ಭದಲ್ಲಿ ಬೇಲ್ ಸಿಕ್ಕರೆ ಇವತ್ತೇ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಅಕಸ್ಮಾತ್ ಬೇಲ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಏನು ಕಸ್ಟಡಿ ಏನಿತ್ತು, ಪೊಲೀಸ್ ನ್ಯಾಯಾಂಗ ಬಂಧನ ಏನಿತ್ತು, ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುವಂಥದ್ದು. ಅಕಸ್ಮಾತ್ ಇವತ್ತು ವಾದ ಪ್ರತಿವಾದ ಎರಡನ್ನು ಕೂಡ ಆಲಿಸಿ ಅದಾದ ನಂತರ ಆರ್ಡರ್ ಅನ್ನಾದ್ರು ರಿಸರ್ವ್ ಅನ್ನ ನಾಳೆಗೆ ಅಥವಾ ಸೋಮವಾರಕ್ಕೆ ಏನಾದ್ರು ರಿಸರ್ವ್ ಮಾಡಿದ್ರೆ ಆದೇಶ ಬರೋ ತನಕ ಕೂಡ ರೇವಣ್ಣ ಅವರು ಜೈಲಲ್ಲಿ ಇರ್ಬೇಕಾಗತ್ತೆ. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನೋಡಬೇಕು ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ಆಬ್ಜೆಕ್ಷನ್ ಅನ್ನ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ SIT ಅವರು. ಆಕ್ಷೇಪಣೆ ಆಧಾರದ ಮೇಲೆ ಅವರಿಗೆ ಬೇಲ್ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇನ್ನೊಂದು ಕಡೆಗೆ ರೇವಣ್ಣ ಅವರ ಪರ ವಾದವನ್ನ ಖ್ಯಾತ ವಕೀಲ CV ನಾಗೇಶ್ ಅವರು ಮಂಡಿಸಲಿದ್ದಾರೆ.